ನಾನು ಆದ್ಯ ಮದ್ವೆ ಮಾಡ್ಕೊಳ್ಳೋ ವಿಡಿಯೋ ನನ್ನ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್. ಅದನ್ನ ಫೋನಲ್ಲಿ ನೋಡಿದ್ರು 70mm ಅಲ್ಲಿ ನೋಡಿದ್ರು ನಾನು ಆದ್ಯ ಕುತ್ತಿಗೆಗೆ ತಾಳಿ ಕಟ್ಟೋದು ಮಾತ್ರ ಕ್ಲಿಯರ್ ಆಗಿ ಕಾಣಿಸ್ಬೇಕು. ಶೋರ್ ಕಣೋ. ಲೈ, ನೀನು ಕೂಡ ಹುಷಾರಾಗಿ ಕೇಳಿಸ್ಕೊ. ಆದ್ಯ ಕತ್ತಿಗೆ ತಾಳಿ ಕಟ್ಟೋವರೆಗೂ ಯಾರಿಗೂ ಯಾವುದೇ ಅನುಮಾನ ಬರಬಾರ್ದು. ಒಂದ್ ವೇಳೆ ಆದ್ಯ ತಪ್ಪಿಸ್ಕೋಬೇಕು ಅಂತ ನೋಡಿದ್ರು ಆ ಚಾನ್ಸ್ ಕೊಡಬಾರ್ದು. ಯಾವುದೇ ಪರಿಸ್ಥಿತಿಯಲ್ಲೂ ಈ ಮದ್ವೆ ನಡಿಲೇಬೇಕು. ನಿಮಗೇನು ತೊಂದರೆ ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಏನಪ್ಪ, ನಾನು ತಯಾರಾಗಿದ್ದೀನಿ. ಇಲ್ಲಿವರೆಗೂ ಮದುವೆ ಹುಡುಗಿನೇ ತಯಾರು ಮಾಡಿಲ್ವಲ್ಲ. ಎಷ್ಟೋ ಲವ್ ಮ್ಯಾರೇಜ್ ನೋಡಿದ್ದೀನಿ, ಎಷ್ಟೋ ಅರೇಂಜ್ ಮ್ಯಾರೇಜ್ ನೋಡಿದ್ದೀನಿ. ಮದುವೆ ಹುಡುಗಿ ಇಲ್ದೆ ಇದೆಂತ ಮದುವೆನಪ್ಪ? ಚಿಂತೆ ಮಾಡಬೇಡಿ ಪುರೋಹಿತ್ರೆ, ಮದುಮಗಳನ್ನ ಕರ್ಕೊಂಡು ಬರ್ತೀವಿ. ಆ ಹುಡುಗಿ ಇನ್ನೂ ಬಂದಿಲ್ವಾ? ಈ ಮದುವೆ ಅವಳಿಗೆ ಇಷ್ಟ ಇಲ್ವಾ? ಹುಡುಗಿಗೆ ಇಷ್ಟ ಇದ್ದಿದ್ರೆ ಹೀಗೆ ದೇವಸ್ಥಾನದ ಹಿಂದೆ ಯಾಕೆ ಮದ್ವೆ ಮಾಡ್ಕೋತಿದ್ದೆ ಪುರೋಹಿತ್ರೆ? ದೇವಸ್ಥಾನದಲ್ಲೇ ಮದ್ವೆ ಮಾಡ್ಕೋತಿದ್ದೆ ಅಲ್ವಾ? ಅದಲ್ಲಪ್ಪ, ಬಲವಂತವಾಗಿ ಮದ್ವೆ ಆಗೋದು ತಪ್ಪಾಗತ್ತಲ್ವೇನಪ್ಪ? ನೋಡಿ ಪುರೋಹಿತ್ರೆ, ಮದ್ವೆ ಮಾಡೋದು ಮಾತ್ರನೇ ನಿಮ್ ಜವಾಬ್ದಾರಿ. ಅದಕ್ಕೆ ಬೇಕಾಗಿರೋ ಅಷ್ಟು ದುಡ್ಡನ್ನ ತಗೊಂಡಿದ್ದೀರಾ. ಹುಡುಗಿ ಬರ್ತಿದ್ದ ಹಾಗೆ ತಾಳಿ ಕಟ್ಸಿ ಅಕ್ಷತೆ ಹಾಕಿ. ತಪ್ಪು ಒಪ್ಪು ಅನ್ನೋ ಮಾತುಗಳೆಲ್ಲ ಬೇಡ. ಹಾಗೆ ಆಗ್ಲಪ್ಪ. ಲೈ, ನೆನ್ಪಿದೆ ಅಲ್ವಾ? ಹುಷಾರು. ಹುಷಾರಾಗಿರ್ಬೇಕಾಗಿರೋದು ನಾವಲ್ಲ ಕಣೋ, ನೀನು. ಇದಕ್ಕೂ ಮುಂಚೆ ಸೀನು ಕೈಯಲ್ಲಿ ಓದೆ ತಿಂದಿದ್ಯಾ. ಇವಾಗ ಅವನ್ ಮನೆ ಹುಡುಗಿನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ. ಏನಾದ್ರೂ ಸ್ವಲ್ಪ ಮಿಸ್ ಆದ್ರೂ ನಮ್ಮನ್ನೆಲ್ಲ ಸಾಯ್ಸಾಕ್ಬಿಡ್ತಾರಷ್ಟೇ. ಅವ್ರಿಗೆ ಆ ಚಾನ್ಸೇ ಕೊಡಲ್ಲ ಕಣೋ. ಈ ಮದ್ವೆಯಾಗಿ ನಾನು ಏನು ಅಂತ ತೋರಿಸ್ತೀನಿ. ನೀನ್ ಹೋಗಿ ಆ ವಿಡಿಯೋ ತೆಗಿಯೋ ಕೆಲ್ಸದಲ್ಲಿರೋ, ನಾವು ಹೋಗಿ ಅವಳನ್ನ ಎತ್ಕೊಂಡ್ ಬರ್ತೀವಿ. ಲೇ, ಎಲ್ಲರೂ ಹಬ್ಬದ ಸಡಗರದಲ್ಲಿದ್ದಾರೆ. ಆದ್ಯಗ್ ರಕ್ಷಣೆ ಆಗಿರೋ ಆ ರಾಜಾರಾಮ್ ಫ್ಯಾಮಿಲಿನ ದಾಟಿದ್ವಿ ಅಂದ್ರೆ ನನ್ನ ಮದ್ವೆನ ದೇವರು ಕೂಡ ತಡೆಯೋಕ್ಕಾಗಲ್ಲ. ಒಂದ್ಸಲ ಆದ್ಯ ಕತ್ತಿಗೆ ತಾಳಿ ಬಿತ್ತು ಅಂದ್ರೆ ಆ ರಾಜಾರಾಮ್ ಕೂಡ ಏನು ಮಾಡಕ್ಕಾಗಲ್ಲ. ಆದ್ರೆ ರಾಜಾರಾಮ್ ಅವ್ರನ್ನ ಅದ್ ಹೇಗೆ ಆಟ ಆಡಿಸ್ತೀಯ ನನಗಂತೂ ಗೊತ್ತಾಗ್ತಿಲ್ಲ ಕಣೋ. ಇಷ್ಟು ಜನಗಳ ಮಧ್ಯೆ ಕಿಡ್ನಾಪ್ ಮಾಡ್ತೀಯ ಅಂದ್ರೆ ನಾವು ಸಿಕ್ಕಾಕೊಂಡ್ಮೇಲೆ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಿಗೂ ಅನುಮಾನ ಬರ್ದ ಹಾಗೆ ಕಿಡ್ನಾಪ್ ಮಾಡಬೇಕು. ಆದ್ರೆ ಆದ್ಯ ಗೊತ್ತಾಗುತ್ತಲ್ವಾ? ಅವಳನ್ನು ಕಿಡ್ನಾಪ್ ಮಾಡ್ತಿದ್ದೀನಿ ಅಂತ ಅವಳಿಗೆ ಗೊತ್ತಾಗ್ದ ಹಾಗೆ ಮ್ಯಾನೇಜ್ ಮಾಡ್ತೀನಿ. ನೀನ್ ಭಯ ಪಡ್ದೇನೆ ನನಗೆ ಹೆಲ್ಪ್ ಮಾಡು ಸಾಕು. ನಡಿ. ನಮಸ್ಕಾರ ಮಾವಯ್ಯ. ನಮಸ್ಕಾರ ಪ್ರಶಾಂತ್. ದೇವಸ್ಥಾನಕ್ಕೆ ಯಾವಾಗ ಬಂದೆ? ಈಗ ತಾನೇ ಬಂದೆ ಮಾವಯ್ಯ. ಮನೆಗೆ ಹೋಗಿದ್ದೆ, ನೀವೆಲ್ಲ ಇಲ್ಲೇ ಇದ್ದೀರಾ ಅಂತ ಹೇಳಿದ್ರು. ತಕ್ಷಣ ಇಲ್ಲಿಗೆ ಹೊರಟು ಬಂದೆ. ಏನಪ್ಪ ಪ್ರಶಾಂತ್, ಸರಿಯಾದ ಸಮಯಕ್ಕೆ ಬಂದಿದ್ಯಾ. ಮದ್ವೆ ಆಗೋ ಜೋಡಿಗಳಿಬ್ರು ಕಾಯಿ ಒಡೆದು ನಮಸ್ಕಾರ ಮಾಡ್ಕೋಬೇಕು. ರಾಜಲಕ್ಷ್ಮಿ, ನೀವಿಬ್ರು ಸೇರಿ ತೆಂಗಿನಕಾಯಿ ಹೊಡೀರಿ. ಹಾ ಸರಿ ಅಜ್ಜಿ. ರಾಜಲಕ್ಷ್ಮಿ ನಡಿ. ಹೋಗಮ್ಮ ರಾಜಲಕ್ಷ್ಮಿ. ಹೆದರ್ಕೋಬೇಡ್ವೆ. ನಿನ್ನನ್ನೇನು ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಿಲ್ಲ. ನಿನ್ ಕೈಯಲ್ಲಿ ಕಾಯಿ ಹೊಡಿಸ್ತಾನಷ್ಟೇ. ಹೋಗು. ನಾನು ಕೋಚ್ ಸರ್ ಇಬ್ರು ಗಣೇಶಂಗೆ ಈಡ್ಗಾಯಿ ಹೊಡಿಬೇಕು. ಅಯ್ಯೋ ಅಯ್ಯೋ, ಅಯ್ಯೋ, ಈ ಕಡೆ ಚಾಚು.
ಅಯ್ಯಯ್ಯೋ, ರಾಜಿ ನೋಡ್ಕೋಬೇಕಲ್ವಾ? ನೋಡ್ ಗಾಯ ಆಗ್ಬಿಟ್ಟು. ರಾಜಲಕ್ಷ್ಮಿ, ಆದ್ಯ ಜೊತೆ ಸೇರಿ ನಿನ್ ಕಣ್ಣಿಗೆ ಏನಾಗಿದ್ಯೆ? ನನ್ ಮಗ ನಿನ್ನ ಅವನ್ ಕೈಗೆ ಕೊಡ್ತಿರೋದು. ನೀನ್ ಆ ಕೈಗೆ ಗಾಯ ಮಾಡಿದ್ರೆ ನಿನ್ ಬಾಳ್ ಹಾಳಾಗ್ಬಿಡತ್ತೆ. ಅಯ್ಯೋ ಅಜ್ಜಿ, ಇದರಲ್ಲಿ ರಾಜಲಕ್ಷ್ಮಿ ತಪ್ಪೇನಿಲ್ಲ. ಗೊತ್ತಿಲ್ಲದೆ ಆಗಿದ್ದಕ್ಕೆ ಪಾಪ ಅವಳೇನು ಮಾಡ್ತಾಳೆ, ಅವಳಿಗೇನು ಹೇಳಬೇಡಿ. ನೋಡಿದ್ಯಾ ರಾಜಲಕ್ಷ್ಮಿ, ನಿನಗೇನಾದ್ರು ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಿದ್ದಾರೆ. ಇನ್ನು ಮುಂದೆ ಆದ್ರೂ ಅವ್ರ ಜೊತೆ ಹುಷಾರಾಗಿರು. ಏನಣ್ಣ ಇದು? ಆಗ್ಲೇ ಕೆಟ್ಟ ಹೋಗಿರೋ ತೆಂಗಿನಕಾಯಿನ ನೋಡಿದ್ವಿ, ಈಗ ರಕ್ತ ನೋಡ್ತಾ ಇದ್ದೀವಿ. ಇವ್ರ ಮದ್ವೆಲಿ ಇನ್ನೂ ಏನೇನ್ ನೋಡ್ಬೇಕಾಗತ್ತೋ ಅಂತ ಭಯ ಆಗ್ತಾ ಇದೆ ಅಣ್ಣ. ಇಷ್ಟು ಸಣ್ಣ ವಿಷಯನ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ? ನಾನೇ ಹೇಳ್ತಾ ಇದ್ದೀನಲ್ಲ, ತೆಂಗಿನಕಾಯಿನ ಸರಿಯಾಗಿ ಹಿಡ್ಕೊಂಡಿರಲಿಲ್ಲ, ಅದಕ್ಕೆ ಹೀಗಾಯ್ತು ಅಷ್ಟೇ. ಛಾಯಾ, ಇಲ್ಲಿ ನಡೀತಿರೋದು ಸಾಲ್ತು ಅಂತ ಕೋಚರು ಈ ಕಡೆನೆ ಬರ್ತಿದ್ದಾರೆ. ನಿನ್ನ ಕೈ ಮುಗೀತೀನಿ, ಅವ್ರನ್ನ ದೂರ ಕರ್ಕೊಂಡು ಹೋಗೆ. ಏನೋ ಇಷ್ಟು ತೊಂದರೆಗಳ ಮಧ್ಯೆ ನಿನ್ ಪ್ರೀತಿನ ನೀನ್ ಹೇಗೆ ಕಾಪಾಡ್ಕೋತೀಯೋ ಏನೋ. ನಿನ್ ಪ್ರೀತಿಯಿಂದ ನನಗ್ ಸಾವು ಬರುತ್ತೆ ಅನ್ಸುತ್ತೆ. ಹೋಗಿ ನೀನು. ಹೋಗ್ತೀನಿ. ಹಾಯ್ ಛಾಯ, ರಾಜಲಕ್ಷ್ಮಿ ದೇವಸ್ಥಾನಕ್ಕೆ ಬರೋಕೆ ಹೇಳಿದ್ಲು. ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಎಲ್ಲೂ ಕಾಣ್ತಾ ಇಲ್ಲ. ನಿಮ್ಗೋಸ್ಕರ ದೇವಸ್ಥಾನದ ಆಚೆ ಕಾಯ್ತಿದ್ದಾಳೆ ಸರ್. ಬನ್ನಿ, ನಾನು ತೋರಿಸ್ತೀನಿ. ಸರಿ, ಬನ್ನಿ ಬನ್ನಿ. ಏನಪ್ಪ ಪ್ರಶಾಂತ್, ತೆಂಗಿನಕಾಯಿನ ಈಗಾದ್ರೂ ಹುಷಾರಾಗಿ ಹೊಡೀರಿ. ಅದು ಮಾವಯ್ಯ, ಅದು ಈಗ ತಾನೇ ಮುಟ್ಟಿದ್ವಿ ಅಲ್ವಾ? ಈಗ ರಾಜಲಕ್ಷ್ಮಿ ಹೊಡೆದ್ರು, ನಾವಿಬ್ಬರು ಒಟ್ಟಿಗೆ ಹೊಡೆದ ಹಾಗೆ. ರಾಜಲಕ್ಷ್ಮಿ, ನೀ ನೋಡಿ. ಬಮ್ಮ. ಅಪ್ಪ ಗಣೇಶ, ಪ್ರಶಾಂತ್ ಅಂದ್ರೆ ನನಗಿಷ್ಟ ಇಲ್ಲ. ನಾನು ಶೌರ್ಯ ಸರ್ನ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರೀತಿ ಗೆಲ್ಲಬೇಕು. ಶೌರ್ಯ ಸರ್ಗೂ ನನಗೂ ಮದುವೆ ಆಗಬೇಕು. ಅರೆ, ಹೂ ಬಿಟ್ಟಿದ್ದಿಲ್ಲಮ್ಮ. ನೋಡಿದ್ಯಾ ರಾಜಲಕ್ಷ್ಮಿ, ದೇವ್ರು ಕೂಡ ನಿಮ್ಮಿಬ್ರಿಗೂ ಆಶೀರ್ವಾದ ಮಾಡಿದಾರ ಕಣೆ. ನನ್ನ ಮನಸ್ಸಲ್ಲಿ ಶೌರ್ಯ ಸರ್ ಬಗ್ಗೆ ಬೇಡ್ಕೊಂಡಿತ್ತು. ಅಂದರೆ ನಮ್ಮಿಬ್ಬರಿಗೂ ಗಣೇಶ ಆಶೀರ್ವಾದ ಮಾಡಿದ್ದಾನೆ. ಮದುವೆ ಕೂಡ ಗಣೇಶನ ದಯದಿಂದ ಚೆನ್ನಾಗಿ ಆದರೆ ಸಾಕು. ನೀನೇ ಮದುವೆ ಮಾಡಿಸ್ಬೇಕು ಸ್ವಾಮಿ. ಸೀನು ಆದ್ಯ ಮದ್ವೆ ಆಗೋದು ನಮಗ್ ಮಾತ್ರ ಇಷ್ಟ ಇಲ್ಲ ಅನ್ಕೊಂಡೆ, ಆ ದೇವ್ರಿಗೂ ಕೂಡ ಇಷ್ಟ ಇಲ್ಲ ಅನ್ಸತ್ತೆ. ಅಂದ್ರೆ ಈ ನೆಪದಿಂದ ಮದ್ವೆ ನಿಂತು ಹೋಗುತ್ತಾ ಅತ್ತೆ? ಆ ಆದ್ಯಾನ್ ಮನೆಯಿಂದ ಕಳಿಸ್ಬಿಡ್ತಾರಾ? ಅವಳನ್ನ ಮನೆಯಿಂದ ಕಳಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೀನು ಹೆಂಡತಿಯಾಗಿ ಅವಳು ನಮ್ಮನೇಲಿರೋದು ನನಗಿಷ್ಟ ಇಲ್ಲ. ಅವಳು ಮದ್ವೆ ಮಾಡ್ಕೋಬಾರ್ದು ಅಂತ ದೇವರು ಅಪಶಕುನ ಅಂತ ತೋರಿಸಿದಾನೆ ಪಾರ್ವತಿ. ಈ ವಿಷಯ ನಮ್ಗ ಅರ್ಥ ಆಯ್ತು, ರಾಜುಗೂ ಜಾನಕಿಗೂ ಅರ್ಥ ಆಗ್ಬೇಕಲ್ವಾ? ಒಟ್ಟಿಗೆ ಅರ್ಥ ಆದ್ರೆ ಸರಿ ಹೋಗಲ್ಲ ಅಮ್ಮ.
ಈ ಮದ್ವೆ ಆದ್ರೆ ಸೀನು ಆದ್ಯ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಗಂಡಾಂತರನೇ ಹೊರತು ಅವರು ಸುಖ ಶಾಂತಿಯಿಂದ ಬದುಕಲ್ಲ ಅನ್ನೋದನ್ನ ನಂಬೇಕು. ಆಗ ಈ ಮದ್ವೆನ ಅಣ್ಣ ತಡೆಯೋದಲ್ಲ, ಅತ್ತಿಗೆನೆ ನಿಲ್ಲಿಸ್ಬಿಡ್ತಾಳೆ. ಇದೆಲ್ಲ ಅನ್ಕೊಳ್ಳೋದಕ್ ಚೆನ್ನಾಗಿದೆ ಅತ್ಗೆ, ಆದ್ರೆ ನಡೆಯುತ್ತೆ ಅನ್ನೋ ನಂಬಿಕೆನೇ ಇಲ್ಲ. ಯಾವುದೋ ಒಂದ್ ತೆಂಗಿನಕಾಯಿ ಹಾಳಾಗಿದ್ ಮಾತ್ರಕ್ಕೆ ಮದ್ವೆ ನಿಂತು ಹೋಗುತ್ತೆ ಅನ್ಕೊಳ್ಳೋದು ನಮ್ ಹುಚ್ಚೇನೋ ಅಂತ ಅನಿಸ್ತಿದೆ. ಅವಳು ಭಾವನವ್ರ ಮನ್ಸನ್ನೇ ಬದಲಾಯಿಸಿದಾಳೆ. ಈ ಮೂಢನಂಬಿಕೆಯಿಂದ ಮದ್ವೆ ನಿಲ್ಸೋಕ್ ಬಿಡ್ತಾಳಾ? ಇಂಥ ಅಪಶಕುನಗಳು 2-3 ಕಣ್ಮುಂದೆ ನಡಿಬೇಕು ಪಾರ್ವತಿ. ಆಗ ಅತ್ತಿಗೆನೇ ಈ ಮದ್ವೆನ ಬೇಡ ಅಂತ ಹೇಳ್ತಾಳೆ. ಇವಾಗೇನೋ ಅವಳ ಟೈಮ್ ಚೆನ್ನಾಗಿಲ್ವೇನೋ, ಅಂದ್ರೆ ಅತ್ತೆ ಹೇಳ್ದಾಗೆ ದೇವ್ರಿಗೆ ಮದ್ವೆ ಇಷ್ಟ ಇಲ್ವೇನೋ, ಅಪಶಕುನ ಎದುರಾಯ್ತು. ಹೀಗೆ ಪ್ರತಿ ಸಲ ನಡೆಯುತ್ತೆ ಅಂತೀಯ ಅತ್ಗೆ? ತೆಂಗಿನಕಾಯಿ ಕೆಟ್ಟ ಹೋಗೋ ಹಾಗೆ ಮಾಡಿದ್ದು ದೇವ್ರಲ್ಲ ಪಾರ್ವತಿ, ನಾನು. ಅದೇಗತ್ಗೆ ಹಾಲ್ನ ಹೇಗಾದ್ರೂ ಹಾಳು ಮಾಡಬಹುದು, ನೀರ್ಗೆ ಎಣ್ಣೆ ಬೆರೆಸಿ ಕಲ್ಬೆರ್ಕೆ ಮಾಡಬಹುದು, ಆದ್ರೆ ತೆಂಗಿನಕಾಯಿ ಹಾಳಾಗೋ ಹಾಗೆ ಹೇಗ್ ಮಾಡ್ದೆ ಅತ್ಗೆ? ಅದನ್ನ 2 ದಿನ ಅಕ್ಕಿಲ್ ಮುಚ್ಚಿಟ್ಟಿದ್ದೆ. ದೇವಸ್ಥಾನದಲ್ಲಿ ಆದ್ಯ ಸೀನು ಅದೇ ತೆಂಗಿನಕಾಯಿ ಒಡೆಯೋ ಹಾಗೆ ಮಾಡಿದೆ. ಅವರಿಬ್ರು ಮದ್ವೆಗೆ ದೇವ್ರ ಅನುಗ್ರಹ ಇಲ್ಲ ಅಂತ ನಂಬೋ ಹಾಗೆ ಮಾಡಿದೆ. ಅದ್ ಸರಿ, ಅಕ್ಕಿಲ್ ತೆಂಗಿನಕಾಯಿ ಇಟ್ರೆ ತೆಂಗಿನಕಾಯಿ ಹಾಳಾಗತ್ತೆ ಅಂತ ನಿಂಗೆ ಹೇಗೆ ಗೊತ್ತು? ನಾನೇ ಅಜ್ಜಿ. ನಾನೇ ಹೇಳಿತು. ಚಾರು, ಇದೆಲ್ಲ ನಿನ್ ಪ್ಲಾನಾ? ಹೌದು ಚಿಕ್ಕಮ್ಮ, ನೀವು ನನಗೋಸ್ಕರ ದುಃಖ ಪಡ್ತೀರಾ ಹೊರತು ಇಂಥ ಪ್ರಯೋಗ ಮಾಡಲ್ಲ ಅಂತ ನನಗೆ ಅರ್ಥ ಆಯ್ತು. ನೀನ್ ಮಾಡಿರೋ ಪ್ಲಾನ್ ಚೆನ್ನಾಗೇ ಇದೆ, ಆದ್ರೆ ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಚಾರು. ವರ್ಕೌಟ್ ಆಗತ್ತೆ ಚಿಕ್ಕಮ್ಮ. ಆಚಾರ ಪದ್ಧತಿನ ಪಾಲಿಸೋ ದೊಡ್ಡಪ್ಪನಿಗೆ ಈ ತರದ್ದೆಲ್ಲ ಅಪಶಕನಕ್ಕೆ ಸಮಾನ. ದೇವ್ರ ಮೇಲೆ ನಂಬಿಕೆ ಇರೋ ದೊಡ್ಡಮ್ಮ ಕೂಡ ಇಂಥದ್ದನ್ನೆಲ್ಲ ನಂಬ್ತಾರೆ. ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಕ್ಕಾಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಈ ರೀತಿ ಅಟ್ಯಾಕ್ ಮಾಡಕ್ಕೆ ಅತ್ತೆಗೆ ನಾನೇ ಹೇಳ್ಕೊಟ್ಟಿದ್ದು. ನೀನ್ ಹೇಳ್ತಿರೋದು ನಿಜ ಚಾರು. ಮದ್ವೆ ಮಾಡ್ಕೊಂಡ್ರು ಅವ್ರ ಜೀವನ ಚೆನ್ನಾಗಿರಲ್ಲ ಅಂತ ನಂಬಿಸಿದ್ರೆ ಈ ಮದ್ವೆ ನಿಂತು ಹೋಗತ್ತೆ. ಅದಕ್ಕೆ ಇನ್ ಮುಂದೆ ಇಂಥ ಗಂಡಾಂತರಗಳು ಆ ಆದ್ಯನ್ಗೆ ಬರ್ತಾನೆ ಇರುತ್ತಮ್ಮ. ಛಾಯಾ, ಇನ್ನೆಷ್ಟು ದೂರ ಹೋಗ್ಬೇಕು? ಅಯ್ಯೋ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ಮತ್ತೆಲ್ಲೂ ಕಾಣ್ತಾ ಇಲ್ಲ. ಇಷ್ಟೊತ್ತು ನಿಮ್ಗೋಸ್ಕರ ಕಾಯ್ತಾ ಇದ್ಲು. ನೀವು ಬಂದಿಲ್ಲ ಅಂತ ನಿಮ್ಮನ್ನ ಹುಡ್ಕೊಂಡು ಒಳಗ್ ಹೋಗಿರ್ಬೋದು ಸರ್. ನೀವ್ ಇಲ್ಲೇ ಇರಿ, ನಾನ್ 2 ನಿಮಿಷದಲ್ಲಿ ಒಳ್ಳೆ ಹೋಗಿ ಕರ್ಕೊಂಡ್ ಬರ್ತೀನಿ. ಹಾ, ಪರವಾಗಿಲ್ಲ ಛಾಯಾ, ಇಬ್ರು ಸೇರಿನೇ ಹುಡ್ಕೋಣ. ಅಯ್ಯೋ ಬೇಡ ಸರ್, ನೀವ್ ಇಲ್ಲೇ ಇರಿ, ನಾನೇ ಹೋಗಿ ಹುಡ್ಕೊಂಡ್ ಬರ್ತೀನಿ. ಹಾ, ನೀವೇನಾದ್ರೂ ನನ್ ಜೊತೆ ಬಂದ್ರೆ ಎಲ್ರಿಗೂ ಗೊತ್ತಾಗ್ಬಿಡತ್ತೆ. ಗೊತ್ತಾಗ್ಬಿಡುತ್ತಾ? ಏನ್ ಗೊತ್ತಾಗುತ್ತೆ? ಅಯ್ಯೋ, ಅದೇ ಗೊತ್ತಿಲ್ಲ ಅಂತ ಹೇಳ್ದೆ. ಏನ್ ಗೊತ್ತಿಲ್ಲ ಛಾಯಾ? ಈಗ ನೀವೇನಾದ್ರೂ ನನ್ ಜೊತೆ ಒಳಗ್ ಬರ್ತೀರಾ ಅಂತ ಅನ್ಕೊಳ್ಳಿ, ರಾಜಲಕ್ಷ್ಮಿ ಅಲ್ಲೆಲ್ಲ ಹುಡುಕಿ ಇಲ್ಲಿಗ್ ಬರ್ತಾಳೆ. ಈಗ ನೀವಿಲ್ಲ ಅಂದ್ರೆ ಅವಳಿಗ್ ನೀವ್ ಬಂದಿರೋದು ಗೊತ್ತಾಗಲ್ಲ ಅಂತ ಹೇಳ್ದೆ. ಕರೆಕ್ಟ್ ಛಾಯಾ. ಸರಿ, ನೀನ್ ಹೋಗಿ ರಾಜಲಕ್ಷ್ಮಿನ್ ಕರ್ಕೊಂಡ್ ಬಾ. ಸರಿ ಸರ್, ನೀವಿಲ್ಲೇ ಇರಿ. ಹಾ, ಛಾಯಾ, ಯಾಕೆ ನೀನ್ ಟೆನ್ಷನ್ ಮಾಡ್ಕೋತಿದ್ಯಾ? ಅದೇನಂದ್ರೆ ನೀವ್ ನಮ್ ಲೆಕ್ಚರರ್ ಅಲ್ವಾ ಸರ್, ನಿಮ್ಮನ್ನ ವೇಟ್ ಮಾಡಿಸ್ತಾ ಇದೀವಿ, ಅದಕ್ಕೆ ಟೆನ್ಷನ್ ಆಗ್ತಿದೆ ಸರ್. ಏನ್ ಪರವಾಗಿಲ್ಲ ಛಾಯಾ, ನಾನೇನು ಅಂದ್ಕೊಳಲ್ಲ. ನೀನ್ ಹೋಗಿ ರಾಜಲಕ್ಷ್ಮಿನ್ ಕರ್ಕೊಂಡ್ ಬಾ. ಸರಿ ಸರ್, ನೀವಿಲ್ಲೇ ಇರಿ. ಹಾ,
ನನಗೆ ಎದುರುಗಡೆ ಬರಬೇಡ ಅಂತ ಹೇಳಿ 1 ಗಂಟೆ ಕೂಡ ಆಗಿಲ್ಲ, ಮತ್ತೆ ಯಾಕೆ ಬಂದೆ? ಕೈಯಲ್ಲಿ ಏನ್ ಗಾಯ ಅದು? ಏನೋ ಚೇಷ್ಟೆ ಮಾಡಿರ್ತೀಯ, ಅದಕ್ಕೆ ಪನಿಷ್ಮೆಂಟ್ ಕೊಟ್ಟಿರ್ತಾರೆ. ಏಯ್, ಇದು ನನ್ನ ಹೆಂಡತಿ ಆಗೋಳ ಜೊತೆ ಸೇರಿ ತೆಂಗಿನಕಾಯಿ ಹೊಡಿಬೇಕಾದ್ರೆ ಆಗಿರೋಂಥ ಗಾಯ. ತರಲೆ ಮಾಡ್ತಿರೋದು ನಾನಲ್ಲ, ನೀನ್ ಮಾಡ್ತಾ ಇದೀಯಾ. ಸರಿ, ಈಗ ನಿಜ ಹೇಳು, ನೀನು ಕಾಲೇಜ್ ಸ್ಟೂಡೆಂಟ್ನ ಭೇಟಿ ಆಗೋದಕ್ಕೆ ಬಂದಿದ್ಯಾ ಇಲ್ಲ ನನ್ನ ಸಂಬಂಧನ ಹಾಳು ಮಾಡೋದಕ್ಕೆ ಬಂದಿದ್ಯಾ? ಲೈ, ನೀನ್ ಇಲ್ಲಿರ್ತೀಯ ಅಂತ ಗೊತ್ತಾಗಿದ್ದಿದ್ರೆ ಈ ದೇವಸ್ಥಾನಕ್ಕೆ ಬರ್ತಿರ್ಲಿಲ್ಲ. ನೀವು ಈ ಊರಲ್ಲಿ ಸಂಬಂಧ ಬೆಳೆಸಿದ್ದೀರ ಅಂತ ಗೊತ್ತಾಗಿದ್ದಿದ್ರೆ ನಾನು ಈ ಊರ್ ಕಡೆನೂ ಬರ್ತಾ ಇರ್ಲಿಲ್ಲ. ನಾನು ನಿನ್ ಮುಖ ನೋಡೋಕ್ಕೂ ಇಷ್ಟಪಡದೆ ಇರೋನು. ನಿನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀನಿ? ನಿನ್ ಮದ್ವೆ ಯಾಕೆ ಹಾಳು ಮಾಡ್ತೀನಿ? ಒಳ್ಳೇದು ಬಿಡು, ಮೊದಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಒಂದ್ ವೇಳೆ ನಿನ್ನಿಂದೇನಾದ್ರೂ ನನ್ನ ಮದ್ವೆಗೆ ತೊಂದರೆ ಆದ್ರೆ ಆಮೇಲೆ ಆಗೋ ಪರಿಣಾಮಗಳನ್ನ ನೀನು ಊಹಿಸೋಕೂ ಆಗಲ್ಲ. ಏಯ್, ಹೇಳಿದ್ ಸಾಕು, ಹೋಗಿ ಕೆಲಸ ನೋಡ್ಕೊ. ಅನವಶ್ಯಕವಾಗಿ ಮಾತಾಡ್ದೆ ಅಂದ್ಕೋ, ನಿನ್ನ ಕೈಗಲ್ಲ ಮುಖಕ್ಕೆ ಕೂಡ ಬ್ಯಾಂಡೇಜ್ ಹಾಕ್ಬೇಕಾಗತ್ತೆ. ಏಯ್, ಏನೋ ಬಾಯಿ ಬಂದಂಗೆ ಮಾತಾಡ್ತೀಯ? ಏನು, ಇವನು ಹೊಡಿತಾನ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದೀಯಾ? ಅಲ್ಲೂ ಉದುರಿಸ್ಬಿಡ್ತೀನಿ. ಅಷ್ಟಕ್ಕೂ ಮದುವೆ ಆಗ್ಬೇಕಾಗಿರೋನು ಒಂದ್ಸರಿ ಯೋಚನೆ ಮಾಡು. ನಿನಗೆ ಜಗಳ ಅಗತ್ಯನಾ? ಏಯ್, ಹೋಗ. ಆ ರೀತಿಲಿ ಗಣೇಶ ಶಿವನ್ನ ಹೊಸಲು ದಾಟಿ ಒಳಗಡೆ ಹೋಗಕ್ಕೆ ಬಿಡ್ಲಿಲ್ಲ. ಆ ಮಹಾಶಿವ ಉಗ್ರ ರೂಪದಲ್ಲಿ ಗಣೇಶನ್ ತಲೆ ಕತ್ತರಿಸ್ಬಿಟ್ಟ. ಈ ಗಣೇಶ ಉತ್ಸವದಲ್ಲಿ ಭಕ್ತರಿಗೆ ಯಾವ ತೊಂದರೆ ಆಗದಿರೋ ಹಾಗೆ ನೀವು ನೋಡ್ಕೋಬೇಕು. ಎಲ್ಲ ಏರ್ಪಾಡನ್ನು ಮಾಡಿದೀವಿ ರಾಜಾರಾಮ್ ಅವರೇ, ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೀನು, ಇವರಿಬ್ರ ಮಧ್ಯೆ ಲವ್ ಇರಲ್ವಾ? ಅವರಿಗೇನೋ ಮನೆ ಭಕ್ತಿ, ಮನೆಯವ್ರ ಜಗಳ. ಇನ್ನು ದೊಡ್ಡಪ್ಪನ್ಗೂ ಊರು ಜನ ಪದ್ಧತಿಗಳು ಅದ್ರ ಜಗಳ. ಅಷ್ಟಕ್ಕೂ ಇವರಿಬ್ಬರ ಬಗ್ಗೆ ಇವರು ಯಾವಾಗ ಯೋಚನೆ ಮಾಡ್ತಾರೆ ಸೀನು? ಇವಾಗ ನೀನ್ ನಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅತ್ತೆ ಮಾತಾಡ್ಸಿದ್ರ, ಮಾವ ಮಾತಾಡಿದ್ರ, ಅವರಿಬ್ರು ಮುಂದೆ ಏನ್ ಮಾಡ್ತಾರೆ, ಬರೀ ಇದನ್ನೇ ಯೋಚನೆ ಮಾಡ್ತಿದ್ಯಾ. ಆದ್ರೆ ಈಗ ಸದ್ಯಕ್ಕೆ ಅವ್ರ ವಿಷಯದಲ್ಲಿ ನೀನ್ ಏನೇ ಮಾಡಿದ್ರು ಅವರಿಬ್ರು ಮಾತಾಡಲ್ಲ. ಆದ್ಯ ಅನ್ಕೊಂಡಿದ ತಕ್ಷಣ ಯಾವ್ದು ನಡೆಯಲ್ಲ, ಅದಕ್ಕೆ ಟೈಮ್ ಬೇಕು. ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ತಂದಿದ್ದೀನಿ. ಅಟ್ಲೀಸ್ಟ್ ಒಂದಿನ ಆದ್ರೂ ನನ್ ಜೊತೆ ಪ್ರೀತಿಯಿಂದ ಇರ್ಬೋದಲ್ವಾ? ದೊಡ್ಡಮ್ಮ ದೊಡ್ಡಪ್ಪ ಯಾವಾಗ ಪ್ರೀತಿಯಿಂದ ಮಾತಾಡ್ತಾರೋ ಆ ಕ್ಷಣದಿಂದ ನಮ್ಮ ಪ್ರೀತಿ ಶುರುವಾಗುತ್ತೆ. ಅಲ್ಲಿವರೆಗೂ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಇಷ್ಟೊಂದು ಗ್ಯಾಪ್ ಇದೆಯಲ್ಲ, ಸಾಕಾಗಲ್ವಾ? ಅಲ್ಲಿ ನೋಡು, ಅವರಿಬ್ಬರ ಮಧ್ಯೆ ಎಷ್ಟು ಗ್ಯಾಪ್ ಇದೆ ಅಂತ. ಆ ಗ್ಯಾಪ್ ನ ಕಡಿಮೆ ಮಾಡ್ಬೇಕು ಸೀನು. ದೇವ್ರೆ, ಏನಾದ್ರೂ ಒಳ್ಳೆ ಐಡಿಯಾ ಕೊಡಪ್ಪ, ಪ್ಲೀಸ್ 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 ಪ್ಲೀಸ್. ಆದ್ಯ, ಆ ಗೋಡೆ ಮೇಲೆ ಎಷ್ಟೊಂದು ಇರುವೆಗಳಿದಾವೆ ನೋಡು. ಐಡಿಯಾ ಬಂತು. ಏನದು? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಆದ್ಯ, ಏನ್ ಮಾಡ್ತಾ ಇದೀಯಾ? ಅಮ್ಮ, ಅಮ್ಮ, ನೀವು ನಡೀರಿ. ಅಮ್ಮ ಆದ್ಯ, ಏನಾಯ್ತಮ್ಮ? ಏನಾಯ್ತಮ್ಮ? ಇದಳು ಏನಾಯ್ತಮ್ಮ? ಕೈ ತುಂಬಾ ನೋಡ್ತಿದೆ ದೊಡ್ಡಪ್ಪ. ಏನಮ್ಮ, ಹುಷಾರಾಗಿ ನಡಿಬೇಕು ತಾನೆ?
ಓಕೆ ದೊಡ್ಡಪ್ಪ, ಪರವಾಗಿಲ್ಲ. ಥ್ಯಾಂಕ್ ಯು ದೊಡ್ಡಪ್ಪ. ಹುಷಾರಮ್ಮ. ಆ, ಆ.